ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಸೀರೀಸ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಗೇನ್ ಅನ್ಬಾಕ್ಸಿಂಗ್ ಸೀರೀಸೇ. ಈಗ ನಾನು ಓಪನ್ ಮಾಡ್ತಿರುವಂತಹ ಪ್ಯಾಕೇಜಿಂಗ್ ಬಂದುಬಿಟ್ಟು ಇದು ಕೂಡ ಜ್ಯುವೆಲರಿ. ಇದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ನಂತರ ಯೂಟ್ಯೂಬ್ ಚಾನಲ್ ಕೂಡ ಇದೆ. ನಾನು ತುಂಬ ದಿನದಿಂದ ಇವರ ಪೇಜನ್ನ ಫಾಲೋ ಮಾಡ್ತಾಯಿದ್ದೆ. ಸೊ ನನಗೆ ಚೆನ್ನಾಗಿ ಅನ್ನಿಸ್ತು. ಇದು ಅವರ ಮೊದಲನೇ ಪ್ರಾಡಕ್ಟ್ ಏನಲ್ಲ, ನಾನು ಇವ್ರ ಹತ್ರ ಒಂದು 3-4 ಐಟಮ್ಸ್ನ ಬೈ ಮಾಡಿದ್ದಾಗಿದೆ ಆಲ್ರೆಡಿ. ರಿವ್ಯೂ ಕೂಡ ಚೆನ್ನಾಗೇ ಇದೆ. ಸೊ ಏನಪ್ಪ ಅಂದರೆ ಅವರ ಪ್ರಾಡಕ್ಟಲ್ಲಿ ಇದು ರೀಸೆಂಟಾಗಿ ತರಿಸಿದ್ದು. ಇದು ಒಂದು 3 ಟೈಮ್ಸ್ ಏನೋ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದ್ಮೇಲೆ ಅದರ ರಿವ್ಯೂ ಹೇಳೋಕ್ಕೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನು ರಿವ್ಯೂನ ಒಂದು 3-4 ಟೈಮ್ಸ್ ಯೂಸ್ ಮಾಡಾದಮೇಲೆ ಹೇಳ್ತಿದ್ದೀನಿ. ಸೊ ಈ ಬೇಸಿಗೆಯಲ್ಲಿ ಸಮೇತ ನಾವು ಬಳಸಿದ್ರೂ ಯಾವುದೇ ಥರದ ಕಪ್ಪಾಗಿಲ್ಲ. ಇವರ ಪೇಜ್ ನೇಮ್ ಬಂದುಬಿಟ್ಟು ಅಮರು ಕಲೆಕ್ಷನ್ಸ್. ಸೊ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಅದನ್ನು. ಇನ್ನೊಂದೇನು ಅಂದರೆ ಇವ್ರದ್ದು ಹತ್ರ ಬ್ಲ್ಯಾಕ್ ಬೀಡ್ಸ್ ಒಂದೇ ಅಲ್ಲ, ಸುಮಾರು ಕಲೆಕ್ಷನ್ಸ್ ಇದೆ. ಬ್ಯಾಂಗಲ್ಸ್ ಆಗಿರ್ಬೋದು, ಮತ್ತು ಸ್ಟೋನ್ದು ಜ್ಯುವೆಲರೀಸ್ ಆಗಿರಬಹುದು, ಗೋಲ್ಡ್ ರೆಪ್ಲಿಕಾ ಇರ್ಬೋದು, ತುಂಬ ಇದೆ. ಶಾರ್ಟ್ ಚೈನ್, ಲಾಂಗ್ ಚೈನ್, ಬೇಕಾದಷ್ಟಿದೆ. ನಿಮ್ಗೆ ಯಾವ್ದು ಬೇಕಾದರೂ ನೋಡ್ಬೋದು. ಡೈಲಿ ಇವ್ರದ್ದು ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ನಿಮಗೆ ಯಾವ್ದು ಬೇಕಾದರೂ ತೊಗೋಬೋದು. ಕೆಲವು ಸಲ ಆಫರ್ ಬಿಡ್ತಾರೆ, ತುಂಬ ರೇರ್ ಇವರು ಆಫರ್ ಕೊಡೋದು. ಸೊ ಕೆಲವು ಟೈಮ್ ಯಾವಾಗಾದರೂ ಒಂದು ಟೈಮ್ ಆಫರ್ ತುಂಬ ಚೆನ್ನಾಗಿ ಬಿಡ್ತಾರೆ, ಆಗ ನೀವು ಬೈ ಮಾಡಿದ್ರೆ ನೀವು ಮನಿನ ಸೇವ್ ಮಾಡ್ದಂಗೆ ಆಗುತ್ತೆ. ಸೊ ನೋಡಿರಿ, ಇಲ್ಲಿರೋದು ಫುಲ್ ಈಗ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದಂತೂ ಸೇಮ್ ಗೋಲ್ಡ್ ರೆಪ್ಲಿಕಾ. ನನಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಹಂಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ನನ್ನ ಬ್ಲ್ಯಾಕ್ ಬೀಡ್ಸ್ ಕಲೆಕ್ಷನಲ್ಲಿ ಒಂದು ಬಂದುಬಿಟ್ಟು ಲಾಸ್ಯ ಕಲೆಕ್ಷನ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪ್ರೀವಿಯಸ್ ಆಲ್ರೆಡಿ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿದೆ. ಈಗ ಇದು ಬಂದುಬಿಟ್ಟು ಅಮರು ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಸೊ 2 ಪೇಜಿಂದನೂ ನೀವು ಟ್ರಸ್ಟ್ಫುಲ್ಲಾಗಿ ಬೈ ಮಾಡ್ಬೋದು. ಸೊ ಇದು ನಾನು ನಿಮಗೆ ಹೇಳುವಂತಹ ಮಾತು. ಸೊ ಇನ್ನು ಯಾವುದಾದ್ರೂ ಬೇರೆ ವೆರೈಟೀಸ್ ಬೇಕಂದ್ರೂ ಇವರ ಪೇಜಲ್ಲಿ ಸಿಗುತ್ತೆ. ಅಂದರೆ ಅಮರು ಕಲೆಕ್ಷನ್ಸ್ ಪೇಜಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ಇಷ್ಟೊದ್ದರೂ ಹೋಗಿ ನೋಡಿ, ಇಷ್ಟ ಆದರೆ ಬೈ ಮಾಡಿ. ಸೊ ಇದು ನನ್ನ ಇವತ್ತಿನ ಬ್ಲ್ಯಾಕ್ ಬೀಡ್ಸ್ನ ರಿವ್ಯೂ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾವುದೇ ಜ್ಯುವೆಲರಿ ಆದ್ರೂ ಮೇಂಟೈನ್ ಮಾಡೋದ್ರಲ್ಲೇ ಇರೋದು. ಸೊ ಈ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.